ಮಾದೂರು ತಾಲೂಕು ಎಚ್ ಹೊಸೂರು ಗ್ರಾಮದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಸ್ವಾರ್ಥ ರಾಜಕಾರಣ ಮಾಡಲು ನಾನು ಎಂದಿಗೂ ಮುಂದಾಗಿಲ್ಲ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದಲೇ ಕಾಣುತ್ತಾ ಬಂದಿದ್ದೇನೆಂದು ತಿಳಿಸಿದರು. ಜೆಡಿಎಸ್ ಪಕ್ಷ ರೈತರ ಪಕ್ಷವಾಗಿದ್ದು ಇಲ್ಲಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಪಕ್ಷಕ್ಕಾಗಿ ದುಡಿದಂತಹ ಕಾರ್ಯಕರ್ತರನ್ನು ನಾವು ಸದಾ ಅಭಿನಂದಿಸುತ್ತೇವೆಂದರು. ಇತ್ತೀಚಿನ ದಿನಗಳಲ್ಲಿ ದ್ವೇಷ ರಾಜಕಾರಣಗಳು ಹೆಚ್ಚಾಗುತ್ತಿದೆ. ಇದನ್ನು ಹೋಗಲಾಡಿಸಲು ಗ್ರಾಮದ ಕಾರ್ಯಕರ್ತರು ಮುಖಂಡರು ಮುಂದಾಗಬೇಕೆಂದು ಸಲಹೆ ನೀಡಿದರು. ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂಬ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದ್ದೇನೆ. ರೈತರು ಬೆಳೆದಂತಹ ಸರಕುಗಳನ್ನು ಸಾಗಿಸಲೆಂದು ಗದ್ದೆ ಬಯಲಿನ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ. ಯಾರನ್ನು ಮೇಲು ಕೀಳು ಮಾಡದೆ, ಜಾತಿ ಭೇದ ನೋಡದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಕ್ಕೆ ದುಡಿದಿದ್ದೇನೆ. ಕೆಲವು ಆಮಿಷಗಳಿಗೆ ಒಳಗಾಗಿ ದೂರ ಹೋಗಿದ್ದ ಕಾರ್ಯಕರ್ತರು ನನ್ನ ಕಾರ್ಯವೈಖರಿಗಳನ್ನು ಗುರುತಿಸಿ ಮತ್ತೆ ಹಿಂತಿರುಗಿ ಬರುತ್ತಿದ್ದಾರೆಂದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಅವರು ಇಂದು ಮಧ್ಯಾಹ್ನ 4 ಗಂಟೆಯಲ್ಲಿ ಮಾತನಾಡಿ, ಯಾರೋ ಒಬ್ಬರ ಮಾತನ್ನು ಕೇಳಿ ಪಕ್ಷ ಬಿಟ್ಟು ಹೋದಂತವರು ಮತ್ತೆ ಮರಳಿ ಜೆಡಿಎಸ್ ಪಕ್ಷಕ್ಕೆ ಬಂದಿದ್ದಾರೆ. ಅವರೊಂದಿಗೆ ಹಲವರು ಕಾಂಗ್ರೆಸ್ ಮುಖಂಡರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಈ ಭಾಗದಲ್ಲಿ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಎಂದರು. ಈ ವೇಳೆ ಕಾರ್ಯಕರ್ತರಾದ ಎಚ್ಎನ್ ಸಿದ್ದರಾಜು, ಪ್ರದೀಪ್ ಕುಮಾರ್, ರಾಮಣ್ಣ, ಶಿವರಾಮು ಅವರ ಅಧ್ಯಕ್ಷತೆಯಲ್ಲಿ ಮುಖಂಡರಾದ ಎಚ್ಎಂ ಮಹದೇವು, ಎಚ್ಕೆ ಪುಟ್ಟೇಗೌಡ, ನಾಗರಾಜು, ಎಚ್ಸಿ ಶಂಕರ್, ಈರೇಗೌಡ, ಬಸವರಾಜು, ನಾಡಗೌಡ, ದೇವರಾಜು, ಎಸ್ಐ ಹೊನ್ನಲಗೆರೆ ಶಿವಣ್ಣ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಶಂಕರ್, ಮಾಜಿ ಸದಸ್ಯರಾದ ಎನ್ಸಿ ಪುಟ್ಟಸ್ವಾಮಿಗೌಡ, ಮಧುಸೂದನ್, ಮುಖಂಡರಾದ ಹಾಗ್ಲಳ್ಳಿ ಪ್ರಕಾಶ್, ಕೆಟಿ ಸುರೇಶ್, ವಿನು, ತೊರೆಬೊಮ್ಮನಹಳ್ಳಿ ಸೊಸೈಟಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿರಾಜು, ರವಿ, ಹೊಸೂರು ಸಿದ್ದೇಸ್ವಾಮಿ, ಮರಿಸ್ವಾಮಿ, ನಾಗೇಂದ್ರ, ಎಚ್ಎನ್ ನಾಗಣ್ಣ, ಎಚ್ಎನ್ ಮಹೇಂದ್ರ, ಕೃಷ್ಣೇಗೌಡ, ನಾಗರಾಜು, ಉಮೇಶ್, ರಘು, ಪುಟ್ಟೇಗೌಡ, ನಾಗೇಂದ್ರ, ಮಹದಪ್ಪ, ರಂಜತ್, ಅಜಿತ್, ಕಿರಣ್, ಪ್ರದೀಪ್, ಪ್ರಸನ್ನ, ರಾಜೇಶ್, ದೇವೇಗೌಡ, ಎಚ್ಡಿ ನಾಗರಾಜು, ನಾಗೇಶ್ ಸೇರಿದಂತೆ ಹಲವರಿದ್ದರು. ಮುಖ್ಯ ರಸ್ತೆಗೆ ಕಬ್ಬು ಓದ್ಕೊಂಡ್ಬರ್ಬೇಕಾದ್ರೆ ತಲೆನಲ್ಲಿ ಓದ್ಕೊಂಡ್ಬರ್ಬೇಕಾಗಿ ಈಗ ಎತ್ತಿನ ಗಾಡಿಗಳಲ್ಲಿ ಅರ್ಧ ಹಾಕೊಂಡು 1 ಟನ್ ಹಾಕೊಂಡು ಗದ್ದೆಯಿಂದ ಓದ್ಕೊಂಡ್ಬಂದು ಮುಖ್ಯ ರಸ್ತೆ ಸ್ಟಾರ್ಟ್ ಮಾಡ್ಕೊಂಡು ಅದಕ್ಕೆ 5 ಟನ್ 10 ಟನ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಅದು ಸ್ವಲ್ಪ ಓದ್ತಾ ಇದ್ದು 7 ದಿನದ ಮೇಲೆ ತುಂಬಿಕೊಂಡು ಲಾರಿ